ರಾಜಧಾನಿಯಲ್ಲಿ ಡೆಂಗಿ ಪ್ರಕರಣಗಳು ಹೆಚ್ಚಳ ವಿಚಾರ ಬಿಬಿಎಂಪಿ ಆಯುಕ್ತ ತುಷಾರ್ ಗಿರಿನಾಥ್ ಹೇಳಿಕೆ. ಎಲ್ಲಂದರಲ್ಲಿ ಕಸ ಬಿಸಾಡಿದವರಿಗೆ ದಂಡ ಪ್ರಯೋಗ. ಇನ್ಮುಂದೆ ₹50 ಬದಲಿಗೆ ₹500 ದಂಡ. ಸ್ವಚ್ಛತೆ ಇಲ್ಲದಿದ್ರೆ ₹500 ದಂಡ ಬೀಳೋದು ಗ್ಯಾರಂಟಿ. ₹50 ಇದ್ದ ದಂಡದ ಮೊತ್ತವನ್ನ ₹500 ಏರಿಕೆ ಮಾಡಲು ಆರೋಗ್ಯ ಇಲಾಖೆ ಸೂಚನೆ ಕೊಟ್ಟಿರುವಂತದ್ದು. ಸದ್ಯದಲ್ಲೇ ರಾಜ್ಯದ ಎಲ್ಲ ಮಹಾನಗರ ಪಾಲಿಕೆಗಳಿಗೂ ಆದೇಶ ಹೊರಡಿಸಲಿರುವ ಆರೋಗ್ಯ ಇಲಾಖೆ ನಿನ್ನೆ ಆರೋಗ್ಯ ಸಚಿವರ ಸಮ್ಮುಖದಲ್ಲಿ ನಡೆದಿರುವಂತಹ ಸಭೆಯಲ್ಲಿ ನಿರ್ಧಾರ. ಎಲ್ಲ ಕಡೆ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸಲಾಗಿದೆ. 4-5 ದಿನಗಳ ಬಳಿಕ ನೀರು ಬದಲಾಯಿಸಬೇಕು. ಮನೆಗಳ ಬಳಿ ಆಶಾ ಕಾರ್ಯಕರ್ತೆಯರು ಬಂದಾಗ ಜನ ಸ್ಪಂದಿಸಬೇಕು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಈಗ ಮೊನ್ನೆ ನಮ್ಮ ಜನವರಿ ಫೆಬ್ರವರಿಯಲ್ಲಿ ಅಮೆಂಡ್ಮೆಂಟ್ ಆಗಿದೆ. ಅದರಲ್ಲಿ ನಾವು ಇಂಥದ್ದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಚಾರ್ಜಸ್ಗೆ ರಿಕವರಿ ಮಾಡಲಿಕ್ಕೆ ಕೂಡ ಪ್ರಾಪರ್ಟಿಯಲ್ಲಿ ಇನ್ಕಮ್ ಅನ್ನು ಹಾಕಬೇಕು ಅಂತ ಇರೋದ್ರಿಂದ ಈಗ ಪ್ರಭಾರಿಯನ್ನು ಹಾಕ್ತೀವಿ. ಈಗ ₹50 ದಂಡ ನಮ್ಮ ಬಿಬಿಎಂಪಿ ಲಾನಲ್ಲಿ ಹಿಂದೆ ಇತ್ತು, ಅದರಲ್ಲಿ ಇದೆ. ಈಗ ಅದನ್ನು ಏರಿಕೆ ಮಾಡಬೇಕು ಅಂತ ಅವರು ಹೇಳಿದ್ದಾರೆ. ಇವತ್ತು ಎಲ್ಲಾ ಕಡೆಗೆ ಹೇಳ್ತೀವಿ ಅಂತ ಹೇಳಿದ್ದಾರೆ. ಇದಕ್ಕಾಗಿ ಪ್ರೊಸೀಡಿಂಗ್ ಪ್ರೊಸೀಡಿಂಗ್ ಬಂದ ಮೇಲೆ ನಾವು ಬೈಲೋ ಮಾಡಲಿಕ್ಕೆ ನಾವು ಖಾಲಿ ಸೈಟ್ಗೆ ಏನು ದಂಡ ಆಗ್ತಾ ಇದ್ದಾರೆ, ಆ ದಂಡದ ಪ್ರಮಾಣ ಹೆಚ್ಚಳ ಆಗ್ತಾ ಇದೆಯಾ? ಇಲ್ಲ, ಅದು ನಮಗೆ ದಂಡ ಏನಿದೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ ನಲ್ಲಿ ದಂಡ ಫಿಕ್ಸ್ ಆಗ್ತಿದೆ. ಅದಕ್ಕಿಂತ ಜಾಸ್ತಿ ಮಾಡಲಿಕ್ಕೆ ಆಗುದಿಲ್ಲ. ನಾವು ರೂಲ್ಸ್ ನಲ್ಲಿನೇ ನಮ್ಮ ಬೈಲೋ ಚೇಂಜ್ ಮಾಡಿಬಿಟ್ರೆ ಆಗ್ಬೋದು. ನಾವು ಡಿಸೈಡ್ ಮಾಡಿಕೊಂಡು ಜಾಸ್ತಿನೂ ಮಾಡಬಹುದು. ಆದ್ರೆ ಎಷ್ಟು ಹಾಕ್ತಕ್ಕಂಥ ದಂಡನೂ ಕೂಡ ವಸೂಲು ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಯಾಕೆಂದ್ರೆ ನಮಗೆ ಕಾನೂನಲ್ಲಿ ಅವಕಾಶ ಇರಲಿಲ್ಲ ಪ್ರಾಪರ್ಟಿ ಮೇಲೆ ಪ್ರಭಾರಿ ಹಾಕ್ಲಿಕ್ಕೆ. ಈಗ ಅಮೆಂಡ್ಮೆಂಟ್ ಆಗಿ ಬಿಬಿಎಂಪಿ ನಲ್ಲಿ ಆ ಅವಕಾಶ ಬಂದಿರುವುದರಿಂದ ನಾವು ಖರ್ಚನ್ನು ಮಾಡ್ಬಿಡ್ತೀವಿ. 5,000 ಖರ್ಚು ಮಾಡ್ತೀವಿ. ನಿಮ್ಮಿಂದ ವಸೂಲಿ ಮಾಡ್ಲಿಕ್ಕೆ 5,000 ಹಾಕ್ತೀವಿ, ನೀವು ದಂಡ 10,000 ಹಾಕ್ತೀವಿ. 15,000 ವಸೂಲಿ ಮಾಡ್ಲಿಕ್ಕೆ ಹೋದ್ರೆ ಯಾವುದು ಹಣ ಬರಲ್ಲ. ನಮ್ಮ ಕಡೆಯಿಂದ ಒಂದು ಏಕರೂಪವಾಗಿ ಬರೀ ಏಕಪಕ್ಷೀಯವಾಗಿ ಕೆಲಸ ಆಗ್ತಾ ಹೋಗ್ತದೆ. ಹಣ ಏನು ಬರಬೇಕಾದ್ರೆ ಬರ್ತಾ ಇರಲಿಲ್ಲ. ಕಾನೂನಲ್ಲಿ ಅವಕಾಶ ಇರಲಿಲ್ಲ. ಅದನ್ನು ಈಗ ಅವಕಾಶ ಬಿಬಿಎಂಪಿ ಸಲಹೆಗಳಲ್ಲಿ ಡೆಂಗಿ ಅವೇರ್ನೆಸ್ ಹೇಳ್ತಾ ಇರಲಿಲ್ಲ. ಡೆಂಗಿ ಅವೇರ್ನೆಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಇದಕ್ಕಾಗಿ RW ಜೊತೆಗೆ ಮೀಟಿಂಗ್ ಮಾಡಿದ್ದೀನಿ. ಒಂದು ಕ್ರೆಡೈನ್ ಜೊತೆಗೆ ಮೀಟಿಂಗ್ ಮಾಡಬೇಕು ಅಂತ ಉಳ್ಕೊಂಡಿದೆ. ಅದು ಮಾಡ್ತೀವಿ. ಉಳಿದೆಲ್ಲ ನಮ್ಮ ಆಶಾ ವರ್ಕರ್ಸ್, ANMs, ನರ್ಸಿಂಗ್ ಸ್ಕೂಲ್ ಸ್ಟೂಡೆಂಟ್ಸು ಮತ್ತು ಬೇರೆ ಬೇರೆ ಇದೇ ತರ NSS NCC ವಾಲಂಟಿಯರ್ಸ್ ಎಲ್ಲ ಸೇರಿಕೊಂಡು ನಾವು ಬಹಳಷ್ಟು ಇದನ್ನು ಇನ್ಕ್ರೀಸ್ ಮಾಡಿಬಿಟ್ಟಿದ್ದೀವಿ. 3,000 ಟೀಮ್ ಮಾಡಿಬಿಟ್ಟಿದ್ದೀವಿ. ಅಟ್ಲೀಸ್ಟ್ ನಾವು ಎಲ್ಲಾ ಮನೆಗಳಿಗೆ ಒಂದ್ಸಲ ಟಚ್ ಮಾಡಲೇಬೇಕು ಅಂತ ದೃಷ್ಟಿಯಿಂದ ಮಾಡಿದ್ದೀವಿ. ನಮಗೆ 1,400 ಸಾಕಾಗಿತ್ತು. ಬರೀ ವಲ್ನರೇಬಲ್ ನೋಡಿದರೆ 25 ಲಕ್ಷ ಪ್ರಾಪರ್ಟಿನಲ್ಲಿ ನಾವು ಗುರುತಿಸಿರುವ ಪ್ರಾಪರ್ಟಿ 12.5 ಲಕ್ಷ ಮಾತ್ರ ವಲ್ನರೇಬಲ್ ಇತ್ತು. ಅದಕ್ಕೆ ಮಾತ್ರ ನಮ್ಮ ಆಶಾ ANM ವರ್ಕರ್ಸ್ಗೆ ಕೊಟ್ಟು ಟೀಮ್ ಮಾಡಿ ಅವರಿಗೆ ಸಲಹೆ ಸೂಚನೆ ಕೊಡಬೇಕಾಗಿತ್ತು. ಆದರೆ ನಾವು ಈ 15 ದಿವಸ ಕಂಪ್ಲೀಟ್ ಆಗಿ ಅಟ್ಲೀಸ್ಟ್ ಒನ್ಸ್ ಪ್ರತಿಯೊಂದು ಮನೆಗೆ ಹೋಗಬೇಕು ಅಂತ ದೃಷ್ಟಿಯಿಂದ 3,000 ಮಾಡಿದ್ದೀವಿ. 3,000ನೇ ಟೀಮ್ ಇಟ್ಕೊಳ್ಳಕ್ಕೆ ಬರುವುದಿಲ್ಲ. ಯಾಕಂದ್ರೆ ನರ್ಸಿಂಗ್ ಸ್ಟೂಡೆಂಟ್ಸ್ ಇದ್ದಾರೆ, ಅವರು ತಮ್ಮ ಕೆಲಸ ಮಾಡಬೇಕಾಗಿರುತ್ತದೆ. 1,500 ಅಷ್ಟಕ್ಕೆ ವಾಪಸ್ ಬರ್ತೀವಿ. ಬಟ್ ಈ 15 ದಿವಸ ಫುಲ್ ಮಾಡಿಕೊಂಡು ನೆಕ್ಸ್ಟ್ ಬರ್ತಾ ಹೋಗ್ತೀವಿ. ಕಲ್ಯಾಣ ಸಮಿತಿದು ಈಗ ವರದಿ ಕೊಟ್ಟು ಲೋಕಾಯುಕ್ತಕ್ಕೆ ಪಶ್ಚಿಮ ವಿಭಾಗ ನಾನು ಹೇಳಿದೆ, ಪಶ್ಚಿಮ ವಿಭಾಗಕ್ಕೆ ಸಂಬಂಧಿಸಿದಂತೆ ಮಾನ್ಯ ಲೋಕಾಯುಕ್ತರಿಂದ ಏನು ಪ್ರಶ್ನೆ ಬಂತು, ಯಾರ್ಯಾರ ಮೇಲೆ ಆಕ್ಷನ್ ತಗೊಳ್ಬೇಕು ಅಂತ ಅವರಿಗೆ ನಮ್ಮ ಲೋಕಾಯುಕ್ತ ಕಾಯ್ದೆಯಲ್ಲಿ ಅವರಿಗೆ ನಮ್ಮ ಕಡೆಯಿಂದ ಪರ್ಮಿಷನ್ ಪಡೆಯಲಿಕ್ಕೆ ಅವಕಾಶ ಶಕ್ತಿನೂ ಇಲ್ಲ. ಅವ್ರು ಮಿಸ್ಕಂಡಕ್ಟ್ನಲ್ಲಿ ಇದರಲ್ಲಿ ಇತ್ಯಾದಿ ಮಾಡಬಹುದು. ಲೋಕಾಯುಕ್ತ ಪೊಲೀಸ್ಗೆ ಕ್ರಿಮಿನಲ್ ಕೇಸ್ ಹಾಕಬೇಕಾದ್ರೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ನಲ್ಲಿ ಪರ್ಮಿಷನ್ ಬೇಕಾಗಿರುತ್ತೆ. ಸೊ ಆ ಪರ್ಮಿಷನ್ ಕೇಳಿದರು ಪೊಲೀಸ್ ಇಲಾಖೆಯವರು. ಆ ಪರ್ಮಿಷನ್ ಭಾಗಶಃ ನಮ್ಮ ಕಡೆಗೆ ಇರ್ತಕ್ಕಂಥ ಮಂದಿಗೆ ಕೊಡಲಾಗಿತ್ತು. DCF ಗಳಿದ ಮೇಲೆ ಮಾತ್ರ ಪೆಂಡಿಂಗ್ ಇತ್ತು ನಮ್ಮ ಕಡೆಗೆ. ಅಲ್ಲಿ ಅವರು ಈ ಗವರ್ಮೆಂಟ್ ಆಫ್ ಕರ್ನಾಟಕ ಕೇಳುವಾಗ ಅವರು ನಮ್ಮ ಅಭಿಪ್ರಾಯ ಕೇಳಿದ್ರು. ಆ ಅಭಿಪ್ರಾಯ ನಮ್ಮ ಹತ್ರ ಪೆಂಡಿಂಗ್ ಇತ್ತು. ನಾವು ಈಗ ತಿಳಿಸಿದೀವಿ. ಎಲ್ಲ 8 DCF ಯಾರು DCF ಆಯಾ ಟೈಮ್ಗೆ ವೆಸ್ಟ್ನಲ್ಲಿ ಇದ್ರು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಪರ್ಮಿಷನ್ ಕೊಡಿ ಅಂತಾನೆ ಹೇಳಿದೀವಿ ಈಗ. ಸೊ ಈಗ ಅದನ್ನು ಗವರ್ಮೆಂಟ್ಗೆ ಹೋಗಿ ಅಲ್ಲಿಂದ ಅವರು ಸ್ಟೇಟ್ ಅಕೌಂಟ್ ಡಿಪಾರ್ಟ್ಮೆಂಟ್ DCF ಆಗಿರುವುದರಿಂದ ಅವರು ಪರ್ಮಿಷನ್. ಕ್ಷಣದ ಸುದ್ದಿಗಾಗಿ News81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.